ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಕೀಲನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ದಡಗಟ್ಟ ಮಾಡಗು ಗ್ರಾಮದ ವಕೀಲನ ಮೇಲೆ ಅಟ್ಯಾಕ್ ನಡೆದಿತ್ತು. ಗಲಾಟೆ ನಡೆದ ಸ್ಥಳ ಮಹಜರು ಮಾಡಿದ ಪೊಲೀಸರು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದಡಗಟ್ಟ ಮಾಡಗು ಗ್ರಾಮದ ವಕೀಲನ ಮೇಲೆ ಹಲ್ಲೆ ಅಥವಾ ಅಟ್ಯಾಕ್ ನಡೆದಿತ್ತು. ಗಲಾಟೆ ನಡೆದ ಸ್ಥಳ ಮಹಜರು ಮಾಡಿದ್ರು ಪೊಲೀಸರು. ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಸ್ವಂತ ಜಮೀನಿಗೆ ಕಾಂಪೌಂಡ್ ಹಾಕೋದಕ್ಕೆ ಹೋಗಿದ್ರು ವಕೀಲ ಪ್ರತಾಪ್. ಪಕ್ಕದ ಜಮೀನಿನ ವಕೀಲ ವೃತ್ತಿಯ ವ್ಯಕ್ತಿ ಮತ್ತು ಆತನ ಕುಟುಂಬದವರು ಹಲ್ಲೆ ಮಾಡಿದ್ದಾರೆ. ಗಲಾಟೆಯ ಬಗ್ಗೆ ಕುಟುಂಬಸ್ಥರಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಘಟನೆಯಲ್ಲಿ ಬಳಕೆಯಾದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಖಾರದ ಪುಡಿ, ದೊಣ್ಣೆಗಳು ಮತ್ತು ಸ್ಥಳದಲ್ಲಿ ಸಿಕ್ಕಿರುವ ಇತರೆ ವಸ್ತುಗಳು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಕೀಲನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ ಮಾಡಿದ್ದಾರೆ. ಗಲಾಟೆ ದೊಡ್ಡ ಮಟ್ಟದಲ್ಲಿನೇ ಆಗಿದೆ. ಇದು ಗಲಾಟೆ ನಡೆದ ಸ್ಥಳ ಮಹಜರು ಮಾಡಿದ್ದಾರೆ ಈಗ ಪೊಲೀಸ್ನವರು. ಸರ್, ಇದು 9 ಎಕರೆ 8 ಎಕರೆ ಚಿಲ್ಲರೆ, 8 ಎಕರೆ 26 ಕುಂಟೆ, ಅದ್ರಲ್ಲಿ ಖರಾಬ್ 25 ಕುಂಟೆ ಅಷ್ಟೇ. ನಮ್ಗೆ ಸಮಸ್ಯೆ ಏನಿರ್ಲಿಲ್ಲಲ್ಲ. ಮೂಲ ಅರ್ಸಪ್ಪ ಕಾಮಕ್ಕ ಅಂತ ಇದ್ರು. ಅವ್ರ ಕಡೆಯಿಂದ ಫಸ್ಟ್ ಕೃಷ್ಣಪ್ಪ ತಗೊಂಡ, ಡಿ.ಜಿ. ಕೃಷ್ಣಮೂರ್ತಿ ಅಗ್ರಿಮೆಂಟ್ ಹಾಕೊಂಡ್ರು. ಅವ್ರ ಕಡೆಯಿಂದ ರಮಣಿ ಮೇಡಮ್ ರಿಜಿಸ್ಟರ್ ಮಾಡ್ಕೊಂಡ್ರು. ರಮಣಿ ಮೇಡಮ್ ಕಡೆಯಿಂದ ಪ್ರತಾಪಣ್ಣ ತಗೊಂಡಿದ್ರು. ಅವ್ರದ್ದೇನು ತಪ್ಪಿಲ್ಲ. ಇವರು 1.25 ಕೋಟಿನ 1 ಕೋಟಿನ ಮನೆ ಕೇಳಿದ್ರಂತೆ. ಸೆಟಲ್ಮೆಂಟ್ ಕೊಡ್ತೀವಿ, ಇದು ಜಾಗ ಬಿಟ್ಕೊಡ್ರಿ, ಜಾಗ ಪೊಸಿಷನ್ ನಿಮ್ಗೆ ಗಲಾಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಪ್ರತಾಪಣ್ಣ 1.25 ಕೋಟಿ ಕೊಡೋಕೆ ನಿಮ್ಮ ಹತ್ರ ಏನು ರೆಕಾರ್ಡ್ ಮಾಡ್ಕೊಡ್ತೀರಾ ಅಂತ ಕೇಳಿದಕ್ಕೆ ಸುಮ್ಮನೆ ಆಗವ್ರೆ. ನಾವು ನೆನ್ನೆ ಕಾಂಪೌಂಡ್ ಹಾಕ್ಸ್ತಾ ಇದ್ವಿ. ಅವಾಗ ಏಕಾಏಕಿ ಅವರು ಅಷ್ಟೆಲ್ಲ ಪ್ರತಾಪಣ್ಣವ್ರಿಗೆಲ್ಲ ಏಟ್ ಬಿದ್ಬಿಟ್ಟಿತ್ತು. ಏಟ್ ಬಿಡ್ಬೇಕಾದ್ರೆ ನಾವು ಇಲ್ಲಿ ಗಲಾಟೆ ನಡೀತೈತೆ ಅಂತ ಎಲ್ಲ ನಾವು ಬಂದ್ವಿ. ಆ ಕಡೆ ಎಲ್ಲ ಅವ್ರ ಗುಂಪು, ನಾವು ಫಂಕ್ಷನ್ ಹತ್ರ ಈ ಗುಂಪುಗಳು ಕಟ್ಕೊಂಡು ಬರ್ತಾವ್ರೆ ಅಂತ ಎಲ್ಲ ನಾವು ಬಂದ್ವಿ. ಬರ್ಬೇಕಾದ್ರೆ ತಾಯರ್ನ ಇಲ್ಲಿ ಎಳ್ದಾಡ್ಕೊಂಡು ಹೊಡಿತಾ ಇದ್ರು. ಯಾಕಮ್ಮ ಹಿಂಗೆ ಹೊಡಿತಾ ಇದ್ದೀರಿ ಅಂದರೆ, ನೀವೆಲ್ಲ ಯಾಕೆ ಕೇಳೋಕ್ಕೆ, ನಮ್ಮ ಜಮೀನು ಹಂಗೆ ಹಿಂಗೆ ಅಂತೇಳಿ ಆ ಕಡೆ ಬಂದಿರೋ ಹೆಂಗಸರು ಸಿಕ್ಕಾಪಟ್ಟಿ ಬಂದಿದ್ರು ಹೇಳಿ ಅವ್ರ ಹೆಸರುಗಳೆಲ್ಲ ಇದು ಮಾಡಿ ಸಿಕ್ಕಾಪಟ್ಟಿ ಇವ್ರಿಗೆ ಹೊಡೆದು ಕೂದಲೆಲ್ಲ ಕಿತ್ತು, ಕಾರ್ ಗ್ಲಾಸ್ ಎಲ್ಲ ಇಲ್ಲೇ ಹೊಡೆದ್ರು. ಮತ್ತು ನಾವು ಬೇಡ ಹೋಗ್ರು, ನಾನು ನಮ್ಮ ಯಜಮಾನ್ರು ಇಬ್ಬರು ಅವಾಯ್ಡ್ ಮಾಡಿದ್ವಿ ಸರ್. ಆಗಲಿಲ್ಲ, ನೀವೇನು ಕೇಳೋ ಕೆಲಸ ಇಲ್ಲ, ನಾವು ಉಂಟು ಅವರು ಉಂಟು ಹೋಗ್ರಿ ಅಂತ ನಮಗೂ ಆ ಕಡೆ ಈ ಕಡೆ ತಳ್ಳಿಬಿಟ್ರು. ಕಾರ್ ಪುಡಿ ಎಲ್ಲ ಕವರಲ್ಲಿ ಸರ್, ಬ್ಲ್ಯಾಕ್ ಕವರ್ಗಳೆಲ್ಲ. ಆಗ ನೋಡಿ 2-3 ಈಗ ಇಲ್ಲೇ ಕಾರಲ್ಲಿ ಗ್ಲಾಸ್ ನಾನು ಬಂದ್ಮೇಲೆ ಕಾರ್ ಗ್ಲಾಸ್ ಹೊಡೆದಿದ್ದು. ಯಾಕೆ ಕಾರ್ ಏನೋ ಮಾಡ್ತೈತಾ, ನೀವು ಇದ್ರ ಜಮೀನುಗಳ ಮೇಲೆ ಕಿತ್ತಾಡೋದು. ನಾನು ಬೈದೆ, ನಾವು ಕಾರನ್ನ ಹೊಡಿತೀವಿ, ಬೇಕಾದ್ರೆ ನಿನಗೂ ಹೊಡಿತೀವಿ ಅಂದರು. ನನಗೆ ಯಾಕಪ್ಪ ಹೊಡಿತೀರಿ, ನಾನು ಹೇಳಕ್ಕೆ ಬಂದಿದ್ದೀನಿ, ಅವರು ಬೇಕು ನೀವು ಬೇಕು ಇಬ್ರಿಗೂ ಹೇಳ್ತೀನಿ ಅಂತ. ಅವರು ಎಲ್ಲ ಊರಲ್ಲಿ ವ್ಯವಸಾಯ ಅದು ಇದು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಒಬ್ಬ ಲಾಯರ್ ಅಂತೆ ಗಂಗಾಧರ. ಅಷ್ಟೆಲ್ಲ ಪ್ರತಾಪಣ್ಣವ್ರಿಗೆಲ್ಲ ಏಟ್ ಬಿದ್ಬಿಟ್ಟಿತ್ತು. ಏಟ್ ಬಿಡ್ಬೇಕಾದ್ರೆ ನಾವು ಇಲ್ಲಿ ಗಲಾಟೆ ನಡೀತೈತೆ ಅಂತ ಎಲ್ಲ ನಾವು ಬಂದ್ವಿ. ಆ ಕಡೆ ಎಲ್ಲ ಅವ್ರ ಗುಂಪು, ನಾವು ಫಂಕ್ಷನ್ ಹತ್ರ ಈ ಗುಂಪುಗಳು ಕಟ್ಕೊಂಡು ಬರ್ತಾವ್ರೆ ಅಂತ ಎಲ್ಲ